ಇಲ್ಲಿಂದ ಇಲ್ಲಿವರೆಗೂ ಕ್ರಾಸಲ್ಲಿ ಮಾಡಿದ್ದಾರೆ. ಅಷ್ಟು ಉದ್ದ ಆಪರೇಷನ್ ಮಾಡಿ ಅವತ್ತು 9 ದಿವಸ ಎಮರ್ಜೆನ್ಸಿ ವಾರ್ಡಲ್ಲಿ ಇಟ್ಟಿದ್ದಾರೆ. ನಾನು ಬದುಕ್ತಾನೆ ಇರಲಿಲ್ಲ ಅವತ್ತು. ಆದರೆ ಭಗವಂತ ದಯದಿಂದ ನಾನು ಬದುಕಿದ್ದೀನಿ. ಮಕ್ಕಳಿಗೆ ಮಗು ಇರಲಿಲ್ಲ 3 ವರ್ಷದಿಂದ. ಸ್ವಾಮಿ ಏನೋ ಕೊಡಪ್ಪ ಸ್ವಾಮಿ ಅಂತ ಕೇಳಿದಾಗ ಆ ಮಗುವನ್ನು ನಿಶ್ಚಯನವನ್ನು ಮಾಡಿಕೊಡ್ತು. ನಾವು ತುಂಬ ಕಷ್ಟದಲ್ಲಿದ್ದಾಗ ಈ ಭಗವಂತನೇ ನಮ್ಗೆ ಕೈ ಹಿಡಿದು ಇರೋಕ್ಕೊಂದು ನೆರಳು ಮಾಡಿಕೊಟ್ಟ. ಓದು ಬರ ಇಲ್ಲ, ಏನೂ ಇಲ್ಲ, ತುಂಬ ಕಷ್ಟದಲ್ಲಿದ್ದು ನಾವು. ಆದರೆ ಇಲ್ಲಿ ಬಂದಮೇಲೆ ಭಗವಂತ ರಕ್ಷಣೆ ಕೊಟ್ಟವ್ರೆ. ನಮ್ಮ ತಾಯಿಯವರಿಗೆ ತೊಂದರೆ ಇತ್ತು, ಕ್ಯಾನ್ಸರ್ ಅಂತ ಹೇಳಿ ಉಳಿಯೋದೇ ಇಲ್ಲ ಅನ್ನೋ ಟೈಮಲ್ಲೂ ಭಗವಂತನೊಂದು ಏನೋ ಒಂದು ಒಳ್ಳೆತನ ಹೇಳಿ ಒಳ್ಳೆ ಕಡೆ ಆಗಿ ನಮ್ಮ ತಾಯಿಯವರು ಆಯಿತು. ಕ್ಯಾನ್ಸರ್ ಇತ್ತು, ಅದಿತ್ತು, ನಾವೇನೋ ಮಾಡಬಾರ್ದೆಲ್ಲ ಮಾಡಿದ್ದು. ಇವತ್ತು ನನ್ನ ಮಕ್ಕಳನ್ನ ನಮ್ಮನ್ನ ಭಗವಂತ ಕಾಪಾಡವನೇ. ಮದುವೆ ಆಗಲ್ಲ ಅಂತ ಹೇಳ್ತಿದ್ರು, ಆದ್ರೂ ಭಗವಂತನ ಬೇಡ್ಕೊಂಡೋದ್ಮೇಲೆ ಈ ಮದುವೆ ಫಿಕ್ಸ್ ಆಗಿದೆ. ಎಲ್ಲೇ ತೋರಿಸಿದ್ರು ನಿನಗೆ ಯಾವುದೇ ಕಾರಣಕ್ಕೂ ಮಕ್ಕಳಾಗಲ್ಲ, ಮಕ್ಕಳಾದ್ರೆ ನಿನಗೆ ನಾನು ಈ ವೃತ್ತಿನೇ ಬಿಟ್ಕೊಡ್ತೀನಿ ಅಂತ ಒಬ್ರು ಸವಾಲು ಹಾಕಿದ್ರು. ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದ ದಿವಸ ನನಗೆ ಎಣ್ಣೆ ಹೊಡೆಯೋದು ಬಿಟ್ಟೆ, ಒಂದು ಹ್ಯಾಬಿಟ್ ಇಲ್ಲ. ನಮ್ಮಪ್ಪ ನಾನು ತಿನ್ನಕ್ಕೆ ಉಣ್ಣಕ್ಕೆ ಏನು ತೊಂದರೆ ಮಾಡಿಲ್ಲ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ದಿವ್ಯ ದೇಗುಲ ಸರಣಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾಡಿನ ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವೈಶಿಷ್ಟ್ಯದ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ಚಿತ್ರಿಸುವುದೇ ನಮ್ಮ ಪ್ರಣವಂ ಭಕ್ತಿ ಟಿವಿ ತಂಡದ ಉದ್ದೇಶ. ನಾಡಿನ ಹಲವಾರು ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವಿಶಿಷ್ಟತೆಗಳನ್ನು ಈ ಸರಣಿಯಲ್ಲಿ ತಾವು ತಿಳಿಯಬಹುದು. ಈ ವಿಡಿಯೋದ ಜೊತೆಗೆ ದಿವ್ಯ ದೇಗುಲ ಸರಣಿಯ ಎಲ್ಲ ವಿಡಿಯೋಸ್ಗಳನ್ನು ಉಚಿತವಾಗಿ ನೋಡಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ವ್ಯಾಪ್ತಿಯಲ್ಲಿರುವ ಎಂಟಗಾನಹಳ್ಳಿ ಎಂಬ ಗ್ರಾಮದಲ್ಲಿ ವಿರಾಜಮಾನರಾಗಿ ನೆಲೆಸಿ ಬೇಡಿ ಬರುವ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ಸರ್ವರೋಗಗಳ ನಿವಾರಕರಾಗಿರುವ ಶಾಂತ ಶನೈಶ್ಚರ ದೇವರಿಂದ ನಡೆಯುತ್ತಿರುವ ಪವಾಡಗಳು, ಕೌತುಕಗಳು ಇಂದಿನ ಆಧುನಿಕ ಪ್ರಪಂಚಕ್ಕೆ ಸವಾಲಾಗಿದೆ. ಗಂಗರಂಗಯ್ಯ ಎಂಬ ಇವರು 80ರ ದಶಕದಲ್ಲೇ ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ನಾವು ಮೂಲ ಸ್ಥಳವಾಗಿ ಇದು ಎಂಟಗಾನಹಳ್ಳಿ ಗ್ರಾಮದಲ್ಲಿ ಒಬ್ಬ ಬಡ ರೈತನ ಮಗನಾಗ್ಬಿಟ್ಟಿದೆ. ಭಗವಂತನ ಕೃಪೆಯಿಂದಲೋ ನಮ್ಮ ತಂದೆ ತಾಯಿ ಮಾಡಿದ ದಾನ ಧರ್ಮದಿಂದಲೋ ಒಂದು ಸಣ್ಣದೊಂದು ಉದ್ಯೋಗ ಸಿಕ್ತು. ಕೇಂದ್ರ ಸರ್ಕಾರದೊಂದು ಉದ್ಯೋಗ ಸಿಕ್ತು. ಉದ್ಯೋಗದಲ್ಲಿ ಉದ್ಯೋಗ ಮಾಡ್ಕೊಂಡಿದ್ದೆ. ಅದೇ ಸಮಯದಲ್ಲಿ ಇವರ ತಂದೆಯವರು ಇವರ ಜಮೀನಿನಲ್ಲಿ ಉತ್ತದೊಂದಿಗೆ ಇದ್ದ ಬೃಹತ್ ಆಲದ ಮರವೊಂದನ್ನ ಕಡಿಸಿಬಿಟ್ಟರು. ನಮ್ಮ ತಂದೆ ಸಂಪಾದನೆ ಮಾಡಿದ ಒಂದು ಆಸ್ತಿ ಇತ್ತು. ಆಸ್ತಿ ಒಳಗೆ ಒಂದು ದೊಡ್ಡದೊಂದು ಹಾಲು ಮರ ಇತ್ತು. ಆ ಹಾಲು ಮರದ ಬದಿಲಿ ನಮ್ಮ ತಂದೆ ಒಂದು ಸಣ್ಣದೊಂದು ನೀರಾವರಿ ಮಾಡಬೇಕು ಅಂದ್ಬಿಟ್ಟು ಒಂದು ಬೋರ್ ಹಾಕ್ಸಿದ್ರು. ಆ ನೀರು ಬಿತ್ತು. ಊರಿಗೆ ಸ್ವಲ್ಪ ನೀರಿನ ಅಭಾವ ಇತ್ತು. ಆ ನೀರಿನ ಅಭಾವ ಇರಬೇಕಾದಾಗ ಆ ಒಂದು ಊರಿನ ಜನರು ಈ ಹಾಲು ಮರ ಕಳಿಸ್ಬಿಟ್ರೆ ನಿನಗೆ ಪುಣ್ಯ ಬರ್ತದೆ, ಆ ನೀರು ಮಕ್ಕಳು ಮರಿ ಕುಡಿತಾರೆ. ಇಲ್ಲ ಅಂದರೆ ಆ ನೀರು ಹಾಲು ಮರದ ಬೇರೆ ಹೋಗ್ಬಿಟ್ಟು ಮಲ್ತುಬಿಟ್ಟು ಮಕ್ಕಳಿಗೆ ಕಾಯಿಲೆ ರೋಗ ಬರ್ತದೆ ಅಂತ ಹೇಳ್ಬಿಟ್ರು. ಅವರು ನಮ್ಮ ತಂದೆ ಸ್ವಲ್ಪ ಸಾಧು ಸ್ವಭಾವದವರು, ಮಕ್ಕಳಿಗೆ ಒಳ್ಳೇದಾಗ್ತದೆ ಅಂದ್ಬಿಟ್ಟು ಮರನ ಕಳಿಸ್ಬಿಟ್ರು. ಇದರ ಪ್ರತಿಫಲವಾಗಿ ಗಂಗರಂಗಯ್ಯನವರು 11 ವರ್ಷಗಳ ಕಾಲ ನಾನಾ ಬಗೆಯ ಕಷ್ಟ ಕಾರ್ಪಣ್ಯಗಳಿಗೆ ತುತ್ತಾಗಿ ಕೊನೆಗೆ ಕುಷ್ಠರೋಗವನ್ನು ಕೂಡ ಅನುಭವಿಸಿದರು. ಆನಂತರ ಒಂದೊಂದಾಗಿ ನನಗೆ ಕಿಡ್ನಿ ಹೋಯ್ತು, ಬೋನ್ ಹೋಯ್ತು, ಫೈನಲ್ ಕಾರ್ಡು ಸಹ ಇಲ್ಲ. ನಾನು ಹೇಳ್ಕೊಳ್ಳೋದಾದರೆ ನಾನು ಒಂದಾ ಮಾಡೋಕ್ಕೂ ಸಹ ನನಗೆ ಭಗವಂತ ಅಂತ ಕಷ್ಟ ಕೊಟ್ಟವನೇ. ಆವತ್ತಿನ ದುಡಿಮೆ ನೋಡಿದ್ರೆ 10 ರೂಪಾಯಿ ದುಡಿಮೆ ಮಾಡೋದು ಕಷ್ಟ ಇತ್ತು. ಅಂಥ ಕಷ್ಟದಲ್ಲೂ ಸಹ ನಮ್ಮ ತಂದೆ ನಮ್ಮನ್ನು ಕಾಪಾಡ್ಕೊಂಬಂದರು. ಆ ಹಾಲ್ಮರದ ಬದಿಲಿ ಒಂದು ಹುತ್ತ ಇತ್ತು. ಆ ಹುತ್ತದಲ್ಲಿ ಮುನಿ ವಾಸ ಇದ್ದ. ಅದು ನೀವು ಯಾವ ಮರ ಕಳಿಸಿದ್ರು ಅದಕ್ಕೆ ನೆರಳಿದ್ದಂಗೆ ಆಯಿತು. ಆ ಕಾಟಕ್ಕೋಸ್ಕರ ನಿಮ್ಗೆ ಇಷ್ಟೆಲ್ಲ ಕಷ್ಟ ಕೊಟ್ಟರು, ಇವತ್ತು ಅದನ್ನೊಂದು ಸಣ್ಣದೊಂದು ನೆರಳು ಮಾಡಿಕೊಟ್ರೆ ನೀನು ಕಷ್ಟ ಪರಿಹಾರ ಆಗ್ತದೆ ಅಂದರು. ಅಷ್ಟೊತ್ತು ನನಗೆಲ್ಲ ಕುಷ್ಠರೋಗ ಬಂದ್ಬಿಟ್ಟಿತ್ತು. ನಾನು ಮಾಡೋಕ್ಕೆ ಶಕ್ತಿ ಇರಲಿಲ್ಲ, ನಿಂತ್ಕೊಳ್ಳೋಕ್ಕೆ ಕಾರಣವಿರಲಿಲ್ಲ. ನಂತರ 11 ವರ್ಷಗಳ ಬಳಿಕ ಸಾಕ್ಷಾತ್ ಶನಿದೇವರು ಕನಸಿನಲ್ಲಿ ಬಂದು ನಾನು ಇಲ್ಲಿ ನೆಲೆಸಲು ಆಲಯವೊಂದನ್ನು ಕಟ್ಟಲು ಆದೇಶ ನೀಡಿದರು. ಆಗ ನಾನು ದೇವ್ರು ನಂಬಿರಲಿಲ್ಲ. ಆದರೂ ನಮ್ಮ ಅಪ್ಪ ನಮ್ಮ ಅಮ್ಮನ ಒತ್ತಡಕ್ಕೋಸ್ಕರ ಮಾಡಬೇಕಾಗಿ ಬಂತು. ಪೂಜೆ ಮಾಡ್ತಾಯಿದ್ದೆ. ಮಾಡ್ತಿರ್ಬೇಕಾದಾಗ ಒಂದು ದಿವಸ ಏನೋ ಒಂದು ನಡೆಬಾರ್ದೊಂದು ಕಾರ್ಯ ನಡೆದೋಯ್ತು. ಆಗ ಮನೆಗೆ ಬಂದೆ. ಮನೆಗೆ ಬರೋ ಬಗ್ಗೆ ಒಂದು ಹಾವು ಸರ್ಪ ಬಂದು ನಾನು ಕಚ್ಚಿಬಿಟ್ಟಾಗ ತಕ್ಷಣದಲ್ಲೇ ಅಯ್ಯ ನೀನು ಎಲ್ಲೋ ಔಷಧಿ ಹಾಕ್ಸ್ಬೇಡ, ಎಲ್ಲೋ ಮಂತ್ರ ಹಾಕ್ಸ್ಬೇಡ, ನಾನು ಕೊಟ್ಟಿರೋ ಕಷ್ಟ ಇದು, ಸ್ವಲ್ಪ ತೊಂದರೆ ಮನೆಗೆ ಮೈಲಿಗೆ ಆಯಿತು. ಆ ಮೈಲಿಗೆ ಆದ್ದರಿಂದ ನಾನು ಈ ರೀತಿ ತೊಂದರೆ ಕೊಟ್ಟಿದ್ದೀನಿ, ನಾನು ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರು. ಆ ಸಂಜೆಗೆ ನನಗೆ ಭಗವಂತ ಪ್ರೇರಣೆಯಾಗಿ ನನಗೆ ಉತ್ತರ ಕೊಟ್ಟರು. ನಾನು ಔಷಧಿ ಹಾಕ್ಸಲಿಲ್ಲ, ಮಂತ್ರ ಹಾಕ್ಸಲಿಲ್ಲ,
ಅವನ ಹೆಸರ ಮೇಲೆ ಹಾಗೇ ಬಿಟ್ಟೆ. ಇವತ್ತು ಆ ಭಗವಂತನ ಪ್ರೇರಣೆಯಿಂದ ಇವತ್ತು ನನಗೂ ಒಳ್ಳೇದು ಮಾಡೇನೆ. ನಮ್ಮನ್ನು ನಂಬ್ಕೊಂಬಂದಿರುವಂಥ ಭಗವಂತನ ನಂಬ್ಕೊಂಡಿರುವಂಥ ಜನರಿಗೂ ಸಾಕಷ್ಟು ಒಳ್ಳೇದು ಮಾಡಿದೆ. ಅಂದಿನಿಂದ ಇವರು ಸ್ವಾಮಿಯ ಸೇವೆಗೆಂದೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ. ನೀನು ನನ್ನಲ್ಲಿ ಬೇಡಬೇಕೇ ಹೊರತು ನಾನು ನಿನ್ನಲ್ಲಿ ಬೇಡುವುದಿಲ್ಲವೆಂದು ಸಾಕ್ಷಾತ್ ಶನೈಶ್ಚರ ದೇವರು ಇಲ್ಲಿ ನೆಲೆಸಿದ್ದಾರೆ. ಆದರೆ ಇಲ್ಲಿ ಒಂದು ಮುಖ್ಯ ಅಂದರೆ, ನೀನು ನನ್ನ ಬೇಡಕ್ಕೆ ಬಂದಿರೋದು, ನಾನು ನಿನ್ನ ಬೇಡಕ್ಕೆ ನಿಂತ್ಕೊಂಡು ನಾನು ನಿನಗಿನ್ನ ಕೀಳೇ ಹೊರತು ನಾನು ಮೇಲಲ್ಲ. ಅಂದರೆ ನನಗೆ ಯಾರು ಹಣ ವಸ್ತ್ರ ಆಭರಣ ಕೊಡಬೇಡಿ, ನೀವು ನನ್ನ ಬೇಡಕ್ಕೆ ಬಂದಿದ್ದೀರಿ ಹೊರತು ನಾನು ನಿನ್ನ ಬೇಡಲ್ಲ ಅನ್ನೋ ಒಂದು ವಾಕ್ಯ ಇಲ್ಲಿ ಭಗವಂತ ಕೊಡ್ತಾನೆ. ಗಂಗೆ ಸ್ಥಳದಲ್ಲಿ ಗಂಗೆ, ಮಕ್ಕಳಿದ್ದವ್ರಿಗೆ ಮಕ್ಕಳು, ಕೋರ್ಟು ಕಚೇರಿ ವಿಚಾರದಲ್ಲಿ ಇರೋಂಥ ಕೋರ್ಟು ಕಚೇರಿ ವಿಚಾರನ ನ್ಯಾಯ ಹರಿಸ್ಕೊಟ್ಟವ್ರೆ, ಉದ್ಯೋಗ ಇದ್ದವ್ರಿಗೆ ಉದ್ಯೋಗ ಕೊಡಿಸವ್ರೆ, ಸಂತಾನ ಇದ್ದವ್ರು ಸಂತಾನ ಕೊಟ್ಟವ್ರೆ. ಸಂಸಾರ ಕಿತ್ತೋಗಿದ್ದ ಸಂಸಾರ ಎಷ್ಟೋ 6 ವರ್ಷ 10 ವರ್ಷ ಸಂಸಾರ ಇಲ್ಲದೆ ಗಂಡ ಹೆಂಡತಿ ಅನ್ನೋದನ್ನೇ ದೂರ ಆಗಿದ್ದವ್ರನ್ನ ಅವ್ರನ್ನೆಲ್ಲ ಒಂದು ಮನಸ್ಸು ಕೊಟ್ಟು ಅವ್ರನ್ನ ಒಂದುಗೂಡಿಸಿ ಸಂಸಾರ ನಡೆಸ್ಕೊಟ್ಟವ್ರೆ. ಇಷ್ಟೆಲ್ಲ ನಡೆಸ್ಕೊಟ್ಟವ್ರೆ. ಆದ್ದರಿಂದ ನನಗೆ ಕೊಟ್ಟಂಥ ಕಷ್ಟ ಇನ್ನೊಬ್ಬ ನರ್ಮಾನು ಕೊಡಬೇಡಪ್ಪ ಅಂತ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಆಯುಸ್ಸು ಆರೋಗ್ಯ ಇರೋವರೆಗೂ ನಾನು ಯಾವುದೇ ಹಣದ ಮೇಲೆ, ಆಭರಣದ ಮೇಲೆ, ವಸ್ತ್ರದ ಮೇಲೆ ವ್ಯಾಮೋಹ ಇದ್ದಂತೆ ಬಂದು ಮಕ್ಕಳನ್ನ ಕಷ್ಟ ಪರಿಹಾರ ಮಾಡ್ಕೊಳಪ್ಪ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾವು ಬದುಕ್ತಾನೆ ಇರಲಿಲ್ಲ. ವಿಟೋರಿಯಾ ಆಸ್ಪತ್ರೆಯಲ್ಲಿ 2-3 ತಿಂಗಳು ನಮಗೆ ಎಷ್ಟು ಅನಿಸಿದ್ರು ಅಂದರೆ, ಪರಮಾತ್ಮನ ಇದರಲ್ಲಿ ನಾವು ಬೇಡ್ಕೊಂಡು ಹೋಗಿ ಅಷ್ಟೊಂದು ಅಲಿಸಿದ್ರು ಆಯಿತಾ. ಅಲ್ಲಿ ಭಗವಂತನ ದಯೆಯಿಂದ ಅವರೇ ಬಂದು ಆಪ್ರೇಷನ್ ಮಾಡಿ ನನಗೆ ಇಲ್ಲಿಂದ ಇಲ್ಲಿವರೆಗೂ ಕ್ರಾಸಲ್ಲಿ ಮಾಡಿದ್ದಾರೆ ಆಯಿತಾ. ಅಷ್ಟು ಉದ್ದ ಆಪ್ರೇಷನ್ ಮಾಡಿ ಅವತ್ತು 9 ದಿವಸ ಎಮರ್ಜೆನ್ಸಿ ವಾರ್ಡಲ್ಲಿ ಇಟ್ಟಿದ್ದಾರೆ. ನಾನು ಬದುಕ್ತಾನೆ ಇರಲಿಲ್ಲ ಅವತ್ತು. ಆದರೆ ಭಗವಂತ ದಯದಿಂದ ನಾನು ಬದುಕಿದ್ದೀನಿ. ಮೊನ್ನೆನೂ ನಮ್ಮ ಮನೆಯವ್ರಿಗೆ ಹಾರ್ಟ್ ಇದು ಮಾಡಿಸಿದ್ವಿ, ಸ್ಟಂಟ್ ಹಾಕ್ಸಿದ್ವಿ. ಅದರಲ್ಲೂ ಭಗವಂತ ಶನಿವಾರ ದಿವಸನೇ ಅವರು ಇದು ಬಂದಿದೆ, ಅವರು ಒಳ್ಳೇದು ಮಾಡಿದ್ದಾರೆ. ಅವತ್ತೇನೇನೆ ಆಗಿದೆ. 3 ದಿವಸಕ್ಕೆ ಮನೆಗೆ ಬಂದ್ವಿ. ನಾನು ಈ ಸ್ಥಾನಕ್ಕೆ ಬಂದು 13 ವರ್ಷ ಆಯಿತು. 13 ವರ್ಷದಿಂದ ನಾನು ಬಂದಿದ್ದು ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು. ಈ ಸ್ಥಾನಕ್ಕೆ ಬಂದ ಮೇಲೆ ಸ್ವಲ್ಪನೇ ಆರೋಗ್ಯನೂ ಸರೋಯಿತು. ಆಮೇಲೆ ನನಗೆ 9 ವರ್ಷದಿಂದ ಮಕ್ಕಳಿರಲಿಲ್ಲ. ತುಂಬ ಕಡೆ ತೋರಿಸ್ದೆ, ಹಾಸ್ಪಿಟ್ಲಿಗೂ ತೋರಿಸ್ದೆ, ಒಳ್ಳೊಳ್ಳೆ ದೇವಸ್ಥಾನಗಳಿಗೂ ಹೋಗಿ ಬಂದೆ, ಒಳ್ಳೊಳ್ಳೆ ಹಾಸ್ಪಿಟ್ಲಿಗೂ ತೋರಿಸ್ದೆ, ಫಾರಿನ್ ರಿಟರ್ನ್ಸ್ಗೆಲ್ಲ ತೋರಿಸ್ದೆ. ಎಲ್ಲೇ ತೋರಿಸಿದ್ರು ನಿನಗೆ ಯಾವುದೇ ಕಾರಣಕ್ಕೂ ಮಕ್ಕಳಾಗಲ್ಲ, ಮಕ್ಕಳಾದರೆ ನಿನಗೆ ನಾನು ಈ ವೃತ್ತಿನೇ ಬಿಟ್ಕೊಡ್ತೀನಿ ಅಂತ ಒಬ್ಬರು ಸವಾಲು ಹಾಕಿದ್ರು. ಆಮೇಲೆ ಈ ಸ್ಥಾನಕ್ಕೆ ಬಂದೆ. ಈ ಸ್ಥಾನಕ್ಕೆ ಬಂದಾಗ ನನ್ನ ಭಗವಂತ ಇಲ್ಲ ಬಾಲಕ, ನಿನಗೆ ಸ್ವಲ್ಪ ರಕ್ಷಣೆ ಬೇಕು, ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತು. ಆಮೇಲೆ ಒಂದು 10 ಜನಕ್ಕಾಗೋ ಅಂಥದ್ದು ಒಂದು ಸ್ಥಾನ ಮಾಡ್ತಿದ್ದೆ ಫಸ್ಟು. ಆ ಸ್ಥಾನ ಬಿಟ್ಬಿಟ್ಟಿದ್ದೆ. ಈಗ ಆ ಸ್ಥಾನ ಮತ್ತೆ ಮಾಡಬೇಕು ಅಂದರು. ಆ ಸ್ಥಾನ ನಾನು ಆಲ್ರೆಡಿ ಮಾರಿಬಿಟ್ಟಿದ್ದೆ. ಅಲ್ಲಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಪ್ಪ ನನಗೆ ಬೇರೆ ದಾರಿ ಇಲ್ಲ, ಎಲ್ಲೂ ಬೇರೆ ಜಾಗ ಇಲ್ಲ, ನಿನ್ನ ಸ್ಥಾನದಲ್ಲೇ ಒಂಚೂರು ಜಾಗ ಕೊಡು, ನಾನು ಅಲ್ಲೇ ಮಾಡ್ಕೊಂಡು ನಾನು ನಿನ್ನ ಸೇವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೇಳಿದೆ. ಅವಾಗ ಭಗವಂತ ಆಯ್ತಪ್ಪ ನನ್ನ ಸ್ಥಾನದಲ್ಲಿ ಕೊಡ್ತೀನಿ, ಅದು ನೀನೊಬ್ಬನೇ ಮಾಡಬೇಡ, 10 ಜನಕ್ಕೆ ಒಳ್ಳೆಯದಾಗೋ ರೀತಿ ಎಲ್ಲರೂ ಸೇರಿ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ಎಲ್ಲರೂ ಸೇರಿ ಎಲ್ಲರೂ ನಿಷ್ಠೆಯಿಂದ ಅಲ್ಲೊಂದು ಸ್ಥಾನ ಕಟ್ತೋ. ಈಗಿರೋವಂಥ ಕೆಳಗಡೆ ಏನಿದೆಯೋ ಮುನೇಶ್ವರ ಸ್ಥಾನ, ಅದೇ ಸ್ಥಾನ ಕಟ್ಟಿದ್ದು. ಆ ಸ್ಥಾನ ಕಟ್ಟಿದ ಮೇಲೆ ಒಬ್ಬರು ದೊಡ್ಡರಂಗಪ್ಪ ಅಂತ ಹೇಳ್ಬಿಟ್ಟು ಒಬ್ಬರಿದ್ದರು. ಅವರ ಒಂದು ರಕ್ಷಣೆಯಿಂದ ನಾವು ಕೇಳ್ದೋ, ಪ್ರತಿಷ್ಠಾಪನೆ ಟೈಮಲ್ಲಿ ಕೇಳ್ದೋ, ಭಗವಂತ ಇನ್ನು 1 ವರ್ಷದೊಳಗಾಗಿ ನಿನಗೊಂದು ಕುರು ಕೊಡ್ತೀನಿ ಬಾಲಕ, ಕೊಡ್ತೀನಿ ಅಂತ ಹೇಳಿತ್ತು. ಅದೇ ರೀತಿ 1 ವರ್ಷ ನಂತರ ಒಂದು ಕುರು ಕೂಡ ಕೊಡ್ತು. ನಮ್ಮ ಮಿಸ್ಸಸ್ಸು ಪ್ರೆಗ್ನೆಂಟ್ ಕೂಡ ಆದರು. ಇವಾಗ ಒಂದು ಮಗು ಕೂಡ ಆಗಿದೆ. ಆ ಮಗುಗೆ 3 ವರ್ಷ, ಪವನ್ ಕುಮಾರ್ ಅಂತ ಹೇಳ್ಬಿಟ್ಟು. ನಾವು ಆರಾಮಾಗಿ ಸಂತೋಷವಾಗಿ ಚೆನ್ನಾಗಿದ್ದೀವಿ. ಮತ್ತು ಆರೋಗ್ಯದಲ್ಲಿ ಬಂದರೆ ಆರೋಗ್ಯದಲ್ಲಿ ನನಗೆ 3 ಆಪ್ರೇಷನ್ ಆಗಿದೆ. ನಾನು ತುಂಬ ಕಷ್ಟದಲ್ಲಿದ್ದೆ. ಏನಪ್ಪ ಅಂದರೆ ನಾನು ಆಪ್ರೇಷನ್ ಆದಮೇಲೂ ಈಗಲೂ ಕೂಡ ಇನ್ನೂ ಒಂದು ಆಪ್ರೇಷನ್ ಆಗಬೇಕು ಅಂತ ಕೂಡ ಹೇಳಿದರು. ನೀನು ಜಾಸ್ತಿ ವೆಯ್ಟ್ ಎತ್ತಬಾರ್ದು, ಜಾಸ್ತಿ ಕೆಲಸ ಮಾಡಬಾರ್ದು, ಟೆನ್ಷನ್ ತಗೊಬಾರ್ದು ಎಲ್ಲ ಹೇಳಿದರು. ಆದರೆ ಈ ಸ್ಥಾನಕ್ಕೆ ಬಂದು ಅಪ್ಪ ನನಗೆ ಈ ಥರ ತೊಂದರೆ ಇದೆ, ನಾನು ಏನು ಮಾಡಬೇಕು ಅಂದಕ್ಕೆ ಬಾಲಕ ಇಂಥ ಕಾಯಕ ಮಾಡು, ಇಂಥ ವ್ಯವಹಾರ ಮಾಡು, ಇಲ್ಲ ಇಂಥ ಒಂದು ಉದ್ಯೋಗ ಮಾಡು, ಆ ಉದ್ಯೋಗದಲ್ಲಿ ನಿನಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ರೀತಿ ಒಂದು ಉದ್ಯೋಗಕ್ಕೆ ಸೇರ್ಕೊಂಡೆ, ಬೆಸ್ಕಾಮಿಗೆ ಸೇರ್ಕೊಂಡೆ. ಇವಾಗ ಅದೇ ಉದ್ಯೋಗದಲ್ಲಿ ನಾನು ಮುಂದುವರಿತಾ ಇದ್ದೀನಿ. ನನಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ. ಪ್ರತಿಯೊಂದು ರೀತಿಯಲ್ಲೂ ಕೂಡ ಆರೋಗ್ಯದಲ್ಲೂ ಕೂಡ ಒಳ್ಳೆಯದಾಗಿದೆ. ಮತ್ತು ಇನ್ನೊಂದು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಕೂಡ ಹೇಳಿದರು. ಅದಿಲ್ಲಿ ಬಂದು ಮತ್ತೆ ಕೇಳ್ಕೊಂಡೆ, ಬೇಡ ಬಾಲಕ ನಾನು ಅದರಲ್ಲೇ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದರು. ಅದೇ ರೀತಿ ನನಗೆ ಒಂದು ಏನು ಆಪ್ರೇಷನ್ ಇಲ್ದಂಗೆ ನಾನು ಆರಾಮಾಗಿ ಚೆನ್ನಾಗಿದ್ದೀನಿ. ವೀಕ್ಷಕರೇ,
ಶನಿದೇವನು ಕ್ರೂರಿಯಲ್ಲ. ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ಪ್ರತಿಫಲವನ್ನು ನೀಡುತ್ತಾನೆ. ನಮ್ಮ ತಾಯಿಯವ್ರಿಗೆ ತೊಂದರೆ ಇತ್ತು, ಕ್ಯಾನ್ಸರ್ ಅಂತ ಹೇಳಿ ಉಳಿಯೋದೇ ಇಲ್ಲ ಅನ್ನೋ ಟೈಮಲ್ಲೂ ಭಗವಂತನೊಂದು ಏನೋ ಒಂದು ಒಳ್ಳೆತನ ಹೇಳಿ ಒಳ್ಳೆ ಕಡೆ ಆಗಿ ನಮ್ಮ ತಾಯಿಯವರು ಆಯಿತು. ನಮಗೂ ಕಾಲು ಏಟಾಗಿ ಆಯಿತು ಮುಗೀತು ಅನ್ನೋ ಟೈಮಲ್ಲೂ ದೇವ್ರ ಕೈ ಹಿಡ್ದು ಏನೋ ಮಾಡಿ ನಮಗೂ ಮದುವೆ ಆಗಿ ಮಕ್ಕಳಾಗಿ ಇಷ್ಟು ಮನೆ ಕಟ್ಕೊಂಡಿದ್ದೀವಿ. ಬೇರೆ ಕಡೆ ಇನ್ನೊಂದು ಕಡೆ ಒಂದು ಕೆಲಸ ಆದಮೇಲೆ ಒಂದು ಕಾಣಿಕೆ ಒಂದು ಅದು ಇದು ಆ ಥರ ಇಲ್ಲ. ಭಗವಂತನದು ಏನೂ ಇಲ್ಲ. ಬಡವ ಶ್ರೀಮಂತ ಎಲ್ಲರೂ ಒಂದೇ. ದೇವ್ರ ಭಕ್ತಿ ಇರಬೇಕು, ನಿಯಮ ನಿಷ್ಠೆ ಇರಬೇಕು. ಪಾಪ ತುಂಬ ಐನೋರು ನೋವು ಬಾಧೆಯಲ್ಲಿದ್ದರು. ಪಾಪ ಅವ್ರು ಉಳ್ಕೊಂಡಿರೋದು ಹೆಚ್ಚೆ. ಏನೋ ಭಗವಂತ ನಮ್ಮಂಥವ್ರಿಗೆ ಒಳ್ಳೇದು ಮಾಡಲಿ ಅಂತ ಆ ಐನೋರನ್ನ ದೇವರೇ ಕಾಪಾಡವನಿ. ನಮ್ಮ ಯಜಮಾನ್ರಿಗೆ ತುಂಬ ಕಾಯಿಲೆ ಇತ್ತು. ನಮ್ಮ ಯಜಮಾನ್ರಿಗೆ ಐನೋರಿಂದ ಇದೆ ಸ್ವಾಮಿಯಿಂದ ನಮಗೆ ಪರಿಹಾರ ಸಿಕ್ತು. ಯಜಮಾನ್ರು ಉಳಿಯಲ್ಲ ಅಂತಲೇ ಎಲ್ಲರೂ ಹೇಳ್ತಾಯಿದ್ರು. ಏನೋ ಈ ಭಗವಂತನೇ ಉಳಿಸ್ತಾ ಕಣಪ್ಪ. ನಾವು ತುಂಬ ಕಷ್ಟದಲ್ಲಿದ್ದಾಗ ಈ ಭಗವಂತನೇ ನಮ್ಮ ಕೈ ಹಿಡಿದು ಇರೋಕ್ಕೊಂದು ನೆರಳು ಮಾಡಿಕೊಟ್ಟ. ನಮ್ಮ ಮಕ್ಕಳಿಗೆ ವಿದ್ಯಾ ಬುದ್ಧಿ ಒಂದು ಕೆಲಸ. ಇವತ್ತು ನಾವು ನಮ್ಮ ಅಪ್ಪನಿಂದನೇ ನಿಮ್ಮದೇ ಊಟ ಮಾಡ್ಕೊಂಡು ಇದ್ದೀವಪ್ಪ. ಇವತ್ತು ನಮ್ಮ ಅಪ್ಪನ ನೆನೆದಿಲ್ಲದ್ದು ನಾವು ಒಂದು ದಿವಸನೂ ಇಲ್ಲ. 10 ಜನಕ್ಕೆ ಒಳ್ಳೇದಾಗದೆ ವಿನಃ ಇಲ್ಲಿ ಬಂದು ಕೈ ಮುಗಿದವ್ರಿಗೆ ಯಾರಿಗೂ ಕಷ್ಟ ಅಂತ ನಮ್ಮಪ್ಪ ಕೊಟ್ಟಿಲ್ಲ. ಎಲ್ಲರಿಗೂ ಒಳ್ಳೆ ದಾರಿನೇ ಬಿಟ್ಕೊಟ್ಟ ನಮ್ಮಪ್ಪ. 16 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಮಕ್ಕಳು ಮರಿಗೆಲ್ಲ ತೊಂದರೆ ಇತ್ತು. ನಮಗೆ ಭಗವಂತ ಕಾಪಾಡವನೇ. ನಮಗೂ ಕ್ಯಾನ್ಸರ್ ಇತ್ತು, ಅದಿತ್ತು. ನಾವೇನೋ ಮಾಡಬಾರ್ದೆಲ್ಲ ಮಾಡಿದ್ದು. ಇವತ್ತು ನನ್ನ ಮಕ್ಕಳನ್ನ ನಮ್ಮನ್ನ ಭಗವಂತ ಕಾಪಾಡವನೇ. ಇಲ್ಲಿ ಯಾವಾಗೂ ಸದಾ ನನ್ನ ಕೈಲಾಗಿದ್ದು ಕೈ ಮುಟ್ಕೊಂಡು ಓದ್ತಾ ಇದ್ದೀನಿ. ನಾನು ದೇವಸ್ಥಾನ ಪ್ರಾರಂಭವಾಗದಿಂದನೂ ನಾನು ಇಲ್ಲಿ ಬರ್ತಾ ಇದ್ದೀನಿ. ಸ್ವಾಮಿ ಕೃಪೆಯಿಂದ ನನಗೆಲ್ಲವೂ ಒಳ್ಳೆಯದಾಗಿದೆ. ನಮ್ಮ ಪುತ್ರಿಗೆ ಮದುವೆ ಆಗಬೇಕಾಯ್ತು, ಕೇಳಿಕೊಂಡೆ. ಮದುವೆ ಆಗಲ್ಲ ಅಂತ ಹೇಳ್ತಿದ್ರು, ಆದರೂ ಭಗವಂತನ ಬೇಡ್ಕೊಂಡೋದ್ಮೇಲೆ ಈ ಮದುವೆ ಫಿಕ್ಸ್ ಆಗಿದೆ. ಈಗೂ ಒಳ್ಳೆ ಅವಳಿಗೆ ಫಿಕ್ಸ್ ಆಗಿರೋದ್ರಿಂದ ಭಗವಂತ ನಿರ್ವಿಘ್ನವಾಗಿ ಮದುವೆ ನಡ್ಸ್ಕೊಡಪ್ಪ ಅಂತ ಕೇಳ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದೆ. ಇಲ್ಲಿ ಏನಂದರೆ ಯಾವುದೇ ಒಬ್ಬ ಹೆಣ್ಣು ಗಂಡು ಜಾತಿ ಧರ್ಮ ಮೇಲು ಕೀಳು ಅಥವಾ ಯಾವುದೇ ಒಂದು ಭಾವನೆ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಬಂದ್ರೂ ಯಾವುದೋ ಒಬ್ಬ ಮಹಿಳೆ ಮಾನವ ಯಾರೇ ಬಂದ್ರೂ ಅವ್ರನ್ನ ಸಮಾನತೆಯಿಂದ ನೋಡ್ತಾರೆ. ಶಿವರಾತ್ರಿ ಸಮಯದಲ್ಲಿ ಸ್ವಾಮಿ ಒಂದು ಕಾರ್ಯ ನಡೆಯುತ್ತೆ. ಅದು ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಅದನ್ನು ನೀವೊಂದು ಊಹಿಸೋಕ್ಕೆ ಒಂದು ಸಾಧ್ಯವಿರಲ್ಲ. ಸುಮಾರು ಒಂದು 10,000 ರಿಂದ 15,000 ಜನ ಸೇರ್ತಾರೆ. ಮತ್ತು ವಿಜಯದಶಮಿ ದಿವಸ ಸಹ ಇಲ್ಲಿ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತೆ. ನಮಗೆ ತುಂಬ ಕಷ್ಟ ಇತ್ತು. ಒಂದು 20 ವರ್ಷದ ಮುಂಚೆ ನಾವು ಇಲ್ಲಿ ಬಂದು ಭಗವಂತನ ದೇವಸ್ಥಾನಕ್ಕೆ ಬಂದಿದ್ದು. ಓದು ಬರ ಇಲ್ಲ, ಏನೂ ಇಲ್ಲ, ತುಂಬ ಕಷ್ಟದಲ್ಲಿದ್ದು ನಾವು. ಆದರೆ ಇಲ್ಲಿಗೆ ಬಂದಮೇಲೆ ಭಗವಂತ ರಕ್ಷಣೆ ಕೊಟ್ಟವ್ರೆ. ಆದರೆ ಇಲ್ಲಿ ಸ್ಥಾನ ನಾವು ಇಂಥವ್ರಿಗೂ ಎಲ್ಲೂ ನೋಡಿಲ್ಲ. ಆ ಸ್ಥಾನ ಇಲ್ಲೈತೆ. ಯಾಕೆಂದರೆ ಬೇರೆ ಕಡೆ ಎಲ್ಲ ದುಡ್ಡು ಕಾಸು ಅಂತಾರೆ, ಇಲ್ಲಿ ದುಡ್ಡು ಕಾಸು ಇಲ್ಲ ಇಲ್ಲಿ. ವೀಕ್ಷಕರೇ, ಈ ದೇವಾಲಯದಲ್ಲಿ ನೆಲೆ ನಿಂತಿರುವ 23.5 ಅಡಿಯ ಬೃಹತ್ ಶನಿದೇವರ ಮೂರ್ತಿಯು ವಿಶ್ವದಲ್ಲಿಯೇ ಅತಿ ಅಪರೂಪವಾದದ್ದು. ಆಗ ನನ್ನ ಹತ್ರ ಯಾವುದೋ ಹಣ ಆಸ್ತಿ ಆಭರಣ ಏನೂ ಇರಲಿಲ್ಲ. ನಮ್ಮಪ್ಪ ಕೊಟ್ಟಿದ್ದು 1 ಎಕರೆ ಜಮೀನಿತ್ತು. ಅಪ್ಪ ನೋಡಿ 1 ಎಕರೆ ಜಮೀನದೇ. ನನ್ನ ಮಕ್ಕಳು ಕೂಲಿ ಮಾಡ್ಕೊಂಡು ತಿಂದ್ರು ನಾನು ಆಸ್ತಿ ಮೇಲೆ ಆಸೆ ಪಡಲ್ಲ, ನೀನೇನು ಬೇಕಾದ್ರೂ ಮಾಡಿಸು ಅಂದೆ. ನನಗೇನು ಬೇಡಕಣ ಬಾಲಕ, ನನಗೊಂದು ಹೆಜ್ಜೆ ಗುರ್ತಲ್ಲಿ ನಿಲ್ಲಕ್ಕೊಂದು ಹೆಜ್ಜೆ ಗುರ್ತು ಕೊಡು ಅಂದರು. ಇದನ್ನು ಎಲ್ಲಿದೆ, ಯಾವ ಜಾಗದಲ್ಲಿದೆ, ಇಷ್ಟು ಗಾತ್ರದ ಕಲ್ಲು ಹೆಂಗೆ ನಾನು ತರೋದು ಅನ್ನೋದೊಂದು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡಾಗ ಇಂಥ ಕಡೆ ಹೋದರೆ ನಿನಗೆ ದರ್ಶನ ತರ್ಕೊಳ್ಳೋದು. ಉಳಿಯಾರದ ಹತ್ರ ಶ್ರೀರಾಮ್ಪುರ ಅಂತ ಒಂದು ಕೆರೆ ಒಳಗೆ ಐತೆ ಅಂತ ನನಗೆ ಒಂದು ಮಹಿಮೆ ತೋರಿಸಿದ್ರು. ಅಲ್ಲಿ ಉಳಿಕೊಂಡೋದೆ. ನನ್ನ ಸ್ನೇಹಿತರನ್ನ ಕರ್ಕೊಂಡು ಹೋಗೋವಾಗಿ ಅಲ್ಲಿ ಕೆರೆ ಒಳಗೆ 26 ಆಳದೊಳಗೆ ಆ ಕಲ್ಲು ತೋರ್ಪಡಾಯಿತು. ನೋಡಿ ಇಲ್ಲಿ ತೆಗೆದ್ರೆ ಆ ಕಲ್ಲು ಸಿಗ್ತದೆ ನಿನಗೆ ಅಂದರು. ಆವಾಗ ಅಲ್ಲಿ ಜನರ ಸಹಕಾರದಿಂದ ಅದನ್ನು ತೋರಿಸಿದಾಗ ಅವ್ರು ಹೇಳಿದ ರೀತಿಯಲ್ಲಿ ಕಲ್ಲಿತ್ತು. ಆ ಕಲ್ಲನ್ನು ತೊಗೊಂಡು ಶಿವಾರ್ಪಟ್ಟಣ ಅಂತ ಒಂದು ಕೆತ್ತನೆ ಮಾಡುವಂಥ ಶಿಲ್ಪಿಗಳ ಜಾಗ, ಅಲ್ಲಿಗೆ ತೊಗೊಂಡೋಗಿ ಕೊಟ್ಟು ಅಲ್ಲಿ ಅವರು ಮೂರ್ತಿನ ಮಾಡಿ ಆಕಾರ ಮಾಡಿಕೊಟ್ರು. ಅದನ್ನು ತೊಗೊಂಬಂದು ಇಲ್ಲಿಗೆ 3 ವರ್ಷ ಆಯಿತು. ಅದಕ್ಕೆ ಇಲ್ಲಿನ ಭಕ್ತರೆಲ್ಲರೂ ಸೇರಿ ಒಬ್ರಿಗೊಬ್ರು ಕೈ ಜೋಡಿಸಿ ಇವತ್ತು ಭಗವಂತ ಉದ್ಭವ ಆಗಿ 100 ಜನರ ಕಷ್ಟ, ದುಃಖ, ಸುಖ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಎಲ್ಲ ಕೊಟ್ಕೊಂಡು ಕಾಪಾಡ್ಕೊಂಡು ಹೋಗ್ತಾನೆ. ಈ ಕ್ಷೇತ್ರದಲ್ಲಿರುವ ಸ್ವಾಮಿಯ ಸತ್ಯಕ್ಕೆ ಇಲ್ಲಿಗೆ ಬಂದು ಒಳಿತನ್ನು ಕಾಣುತ್ತಿರುವ ಮತ್ತು ಒಳಿತನ್ನು ಕಂಡಿರುವ ಜನರೇ ಸಾಕ್ಷಿ. ಸುಮಾರು ನಾನು 7 ವರ್ಷದಿಂದ ಭಗವಂತನ ಸನ್ನಿಧಿಗೆ ಬರ್ತಾ ಇದ್ದೀನಿ. ಇಲ್ಲಿಗೆ ನಾವು ವಾರ 15 ದಿವಸ ತಿಂಗಳಿಗೊಂದ್ಸರಿ ಬರ್ದಿರೋ ಇದ್ದರೆ ನಮಗೆ ಒಂಥರ ಏನೋ ಕಳ್ಕೊಂಡಂಗೆ ಆಗುತ್ತೆ. ಇಲ್ಲಿ ಬಂದರೆ ನಮಗೆ ಯಾವುದೇ ಕಷ್ಟ ಸುಖ ಇದ್ರೂ ಎಲ್ಲ ಮರೆತು ಶಾಂತಿ ನೆಮ್ಮದಿಯಿಂದ ಇಲ್ಲಿ ಇದ್ಬಿಟ್ಟು ನಾವು ಹೋಗ್ತೀವಿ.
ಸುಮಾರು ಮನೆ ಕಟ್ಟಬೇಕಾದ್ರೂ ಅಷ್ಟೇ, ಜಾಗ ತಗೋಬೇಕಾದ್ರೂ ಅಷ್ಟೇ, ಹಲವಾರು ಸುಮಾರು 20 ವರ್ಷದಿಂದ ಅಷ್ಟೇ ಸ್ವಾಮಿ ಕೇಳಿದಾಗ ಒಳ್ಳೆಯ ಜಾಗ ಸಿಕ್ತು. ಸ್ವಾಮಿ ಆ ಕಡೆಯಿಂದ ಈ ಕಡೆಯಿಂದ ಹಣದ ವ್ಯವಹಾರವನ್ನು ಮಾಡಿಕೊಟ್ಟು ನಮಗೆ ಬೇಕಾದಷ್ಟು ಮನೆ ಕಟ್ತಕ್ಕಂಥ ಒಂದು ಸವಲತ್ತನ್ನು ಮಾಡಿಕೊಡ್ತು. ಮಕ್ಕಳಿಗೆ ಮಗು ಇರಲಿಲ್ಲ, 3 ವರ್ಷದಿಂದ ಸೊಸೆಗೆ ಮಗು ಇರಲಿಲ್ಲ. ಸ್ವಾಮಿ ಏನೋ ಕೊಡಪ್ಪ ಸ್ವಾಮಿ ಅಂತ ಕೇಳಿದಾಗ ಆ ಮಗುವನ್ನು ನಿಶ್ಚಯನವನ್ನು ಮಾಡಿಕೊಡ್ತು. ಇಲ್ಲಿ ಈ ಸ್ವಾಮಿ ಹತ್ರ ಸುಮಾರು ಶನಿವಾರ, ಸೋಮವಾರ, ಅಮಾಸೆ, ಪೌರ್ಣಮಿ ನೂರಾರು ಜನ ಬರ್ತಾ ಇರ್ತಾರೆ. ಅವರ ಕಷ್ಟ ಸುಖ ಏನು ಎಲ್ಲ ಪರಿಹಾರವನ್ನು ಮಾಡಿಕೊಡ್ತದೆ. ಇಲ್ಲೇನಪ್ಪ ಅಂದರೆ ₹1 ಏನೂ ಇಲ್ಲ, ಏನು ನಿಷ್ಠೆ ನಿಯಮ ಇದನ್ನು ಸ್ವಾಮಿ ಹತ್ರ ಬೇಕು. ಇಲ್ಲಿ ಬಹಳವಾಗಿರ್ತಕ್ಕಂಥ ಆ ಸ್ವಾಮಿಯ ಒಂದು ಇದು ಬಹಳ ಜೋರಾಗಿದೆ. ಎಲ್ಲ ಕಡೆಯೂ ಸ್ವಾಮಿ ಇದ್ದಾನೆ, ಆದರೆ ಆಯಾ ಜಾಗದಲ್ಲಿರ್ತಕ್ಕಂಥ ಮಹಿಮೆ ಇದೆಯಲ್ಲ ಆ ಸ್ವಾಮಿನೇ ಮಾಡು. ನಾವು ಹಿಂದೆ ಭಾಳ ಕಷ್ಟವನ್ನು ಅನುಭವಿಸಿದ್ದೀವಿ. ಆದರೂ ನಮ್ಮ ಹಿರಿಯರು ಇವನ್ನ ಬಿಟ್ಬಿಟ್ರೆ ಇನ್ನು ಹಿಂಗೆ ಮುಗೀತಿ ಇವನ ಕತೆ ಅಂತ ಹೇಳೋರು. ಆದರೆ ಯಾರೋ ಪುಣ್ಯಾತ್ಮರು ಇಲ್ಲಿ ಒಂದು ದಾರಿ ತೋರಿಸಿ ಇಲ್ಲಿಗೆ ಕರ್ಕೊಂಬಂದರು. ಇಲ್ಲಿ ಕರ್ಕೊಂಬಂದಾದ್ಮೇಲೆ ನಮಗೆ ಒಂದು ನೆಮ್ಮದಿ, ಸಂತೋಷ, ಒಂದು ನಿಮ್ಮ ಮನಸ್ಸಿಗೆ ನೆಮ್ಮದಿ, ಆ ಸುಖ ಆ ಎಲ್ಲನೂ ಕೂಡ ಸ್ವಾಮಿ ದಯೆಯಿಂದ ನಮಗೆ ಸಿಕ್ಕಿದೆ. ನಮ್ಮ ಮನೆ ಹೆಂಗಸರು ಹುಷಾರಿರಲಿಲ್ಲ, ನಾವು ಹುಷಾರಿರಲಿಲ್ಲ, ಮಕ್ಳಿಗೂ ವಿದ್ಯಾಭ್ಯಾಸ ಇರಲಿಲ್ಲ, ಮಕ್ಳಿಗೆ ವಿದ್ಯಾಭ್ಯಾಸ ಸಿಕ್ತು. ಈಗೆಲ್ಲ ಮಕ್ಳಿಗೂ ಚೆನ್ನಾಗಿ ನಮಗೆ 3 ಜನ ಮಕ್ಕಳು ಎಲ್ಲ ಮದುವೆ ಮಾಡಿದೆ. ಎಲ್ಲರೂ ಚೆನ್ನಾಗಿವರಪ್ಪ, ಮಕ್ಕಳಿಗೆ ಮೊಮ್ಮಕ್ಕಳುಗಳವೆ, ನಾವು ಚೆನ್ನಾಗಿದ್ದೀವಿ. ಈಗ ಈ ದೇವಸ್ಥಾನಕ್ಕೆ ಬಂದು ನಮಗೆ ಎಲ್ಲ ಅನುಕೂಲ ಆಗಿದೆ. ಬಂದಾಗ ನಮಗೆ ಒಂದು ಸೈಟಿಂದಾಗಲಿ, ಒಂದು ಮಕ್ಕಳು ವಿದ್ಯಾಭ್ಯಾಸದ್ದಾಗಲಿ, ನಮ್ಮ ಮನೆಯವರು ನಮ್ಮ ಆತ್ಮೀಯರು ಹುಷಾರಿರಲಿಲ್ಲ, ನಮ್ಮ ಅತ್ತೆಯರು ಹುಷಾರಿರಲಿಲ್ಲ. ಆ ಸ್ಥಳದಲ್ಲಿ ನಿಮ್ಮ ದೇವರು ಬರಬೇಕು ಅಂತ ಹೇಳಿತು. ಅಪ್ಪನೇ ಹೇಳಿ ಎಲ್ಲ ಕರೆಸಿ ಮಾಡಿ ಮನೆಗೆ ಇಕ್ಕಿ ಅದನ್ನೊಂದು ನೆಲೆ ಮಾಡಿ ಅಪ್ಪ ಕಾಪಾಡ್ತು. ಸಂಜೆ ಅಂತೂ ತುಂಬ ನೋಡೋಕ್ಕೆ ಒಂದು ಆನಂದ, ನೋಡೋಕ್ಕೆ ಒಂದು ಇದು ಖುಷಿ, ನೆಮ್ಮದಿ, ಶಾಂತಿ. ಆ ಅಪ್ಪನ ನಿಧಿಗೆ ಬಂದು ಹೋಗ್ಬಿಟ್ರೆ ನಮ್ಗೆ ಯಾವುದು ಏನೂ ಇರಲ್ಲ. ನಮಗೆ ತುಂಬ 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 ಅಪ್ಪನೇ, ನಮಗೆಲ್ಲ ಅಪ್ಪನೇ. ಭಗವಂತನ ಹತ್ರ ಇಲ್ಲಿ ಹಣ ಆಸ್ತಿ ಏನೂ ಇಲ್ಲ. ಅವನು ನಿಷ್ಠೆ ನಿಯಮ ಏನಿದ್ರು ಬೇಡ್ಕೊಂಡ್ರೆ ಆ ಭಗವಂತ ಕೊಡ್ತಾನೆ. ಹಣ ಆಸ್ತಿ ಅಂದರೆ ಇಲ್ಲಿ ಯಾರನ್ನೂ ಅದಕ್ಕೆ ತಗೊಳಲ್ಲ. ನೆಲಮಂಗಲದಿಂದ ಕುಣಗಲ್ ರೋಡಿಗೆ ಹೋಗ್ಬೇಕಾದ್ರೆ ಒಂದು ಟೋಲ್ ಸಿಗ್ತದೆ, ಫಸ್ಟ್ ಟೋಲು. ಆ ಟೋಲ್ ಆದ ತಕ್ಷಣ ನಿಮಗೆ ಗೂಬೆಕಲ್ಲಮ್ಮನ ದೇವಸ್ಥಾನ, ಅದಾಗ್ತಲೇ ಸರ್ವಿಸ್ ರೋಡಿಗೆ ಬಂದರೆ ಅಲ್ಲಿ ಲೆಫ್ಟಲ್ಲಿ ಒನಸಂದ್ರ ರೋಡ್ ಸಿಗ್ತದೆ. ಆ ಒನಸಂದ್ರ ರೋಡಲ್ಲಿ ಹೋಗ್ತಾ ನಿಮಗೆ ಲೆಫ್ಟ್ ಸೈಡ್ಗೆ ಶನಿ ಮಹಾತ್ಮನ ದೇವಸ್ಥಾನ ಸಿಗ್ತದೆ. ಬೆಂಗಳೂರು ಹಾಸನ ಹೆದ್ದಾರಿಯಲ್ಲಿ ನೆಲಮಂಗಲದ ಟೋಲ್ ಸಮೀಪ ಹೊನ್ನಸಂದ್ರಕ್ಕೆ ತೆರಳುವ ಮಾರ್ಗದಲ್ಲಿದೆ ಎಂಟಗಾನಹಳ್ಳಿ ಎಂಬ ಗ್ರಾಮ. ವೀಕ್ಷಕರೇ, ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಇಂಥದ್ದೇ ಇನ್ನೊಂದು ದಿವ್ಯವಾದ ದೇಗುಲದೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಪಡೆಯೋಣ.